ವೆಲ್ಕಮ್ ಟು ಸ್ಟಡಿ ಮೇಡ್ ಈಸಿ. 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ಟಡಿ ಮೇಡ್ ಈಸಿ ಚಾನಲ್ಗೆ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು ಕ್ವಾಡ್ರಾಟಿಕ್ ಈಕ್ವೇಷನ್ಗೆ ರಿಲೇಟೆಡ್ ಆಗಿರುವಂಥ ವರ್ಬಲ್ ಕ್ವಶನ್ನ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ನೀವು ಏನೇನು ಕೀವರ್ಡ್ಗಳನ್ನ ನೆನ್ಪಿಟ್ಕೋಬೇಕು ಅಂತ ಹೇಳ್ತೀನಿ ನೋಡಿ. ಇಫ್ ದೇ ಹ್ಯಾಸ್ ಪ್ರಾಡಕ್ಟ್ ಅಂದರೆ ಯು ಹ್ಯಾವ್ ಟು ಮಲ್ಟಿಪ್ಲೈ ಅಂತ ಅರ್ಥ ಆಗ್ತಿದೆಯಾ. ಆ್ಯಂಡ್ ಸಮ್ ಅಂತ ಕೊಟ್ಟಿದ್ರೆ ಕ್ವಶನಲ್ಲಿ ಪ್ಲಸ್ ಅಂತ. ನೆಕ್ಸ್ಟ್ ಅದೇ ರೀತಿ ಡಿಫ್ರೆನ್ಸ್ ಅಂದರೆ ಮೈನಸ್ ಅಂತ. ಈ ಕೀವರ್ಡ್ಗಳು ನಿಮ್ಮ ತಲೆಯಲ್ಲಿ ಇರಬೇಕು. ಅರ್ಥ ಆಗ್ತಿದೆಯಾ? ಎಸ್, ಡಿಫ್ರೆನ್ಸ್ ಅಂದರೆ ಮೈನಸ್. ನೆಕ್ಸ್ಟ್ ಅದೇ ರೀತಿ ಇನ್ನೇನು ರೆಸಿಪ್ರೋಕಲ್ ಅಂದರೆ ನೀವು ಯಾವ ರೀತಿ ರೆಸಿಪ್ರೋಕಲ್ ಅಂದರೆ ಅರ್ಥ ಮಾಡ್ಕೋತೀರಾ. ಈಗ ಫಾರ್ ಎಕ್ಸಾಂಪಲ್ 5 ಇದೆ, ದಟ್ ಈಸ್ 1/5 ರೆಸಿಪ್ರೋಕಲ್ ಲೈಕ್ ದಿಸ್. ಓಕೆ, ಇದು ಎಲ್ಲ ರಿಲೇಟೆಡ್ ಟು ಎಲ್ಲ ಸಮ್ಮಲ್ಲೂ ಇನ್ವಾಲ್ವ್ ಆಗುತ್ತೆ. ಲೈಕ್ ನಂಬರ್ ಕಾಂಜುಗೇಟಿವಲ್ಲಿ ಆಗಿರ್ಬೋದು, ಆ್ಯಂಡ್ ನಂಬರ್ ಮೇಲೆ ಕೊಡ್ಬೋದು, ಅಥವಾ ಸ್ಪೀಡ್ ರಿಲೇಟೆಡ್ ಕ್ವಶನ್ಗಳನ್ನ ನಿಮ್ಮ ಎಕ್ಸಾಮಲ್ಲಿ ಕೇಳೋ ಅಂಥದ್ದಾಗಿರುತ್ತೆ. ನೆಕ್ಸ್ಟ್ ಇನ್ನೇನು ಪ್ರಶ್ನೆಗಳನ್ನ ಕೇಳ್ತಾರೆ, ವರ್ಕ್ ಮೇಲೂ ಕೂಡ ಕ್ವಶನ್ಗಳನ್ನ ಕೇಳಿದ್ದಾರೆ ನಿಮ್ಮ ಪ್ರಿಪ್ರೇಟ್ರಿ ಕ್ವಶನ್ ಪೇಪರ್ಗಳಲ್ಲಿ. ನಾನು ಸಾಲ್ವ್ ಮಾಡ್ತೀನಿ, ಯಾವ ರೀತಿ ಅಂತ ಅರ್ಥ ಮಾಡ್ಕೋಬೇಕಲ್ವ. ನೆಕ್ಸ್ಟ್ ಇಫ್ ದೇ ಆಸ್ಕ್ ಇನ್ ಏಜ್ ರಿಲೇಟೆಡ್ ಕ್ವಶನ್ಸ್, ಅವಾಗ ಏನು ಮಾಡ್ತೀರಾ? ಏಜ್ ರಿಲೇಟೆಡಲ್ಲಿ ನೋಡಿ, ಎಗೋ ಅಂತ ಬಂದರೆ ಮೈನಸ್. ಅರ್ಥ ಆಗ್ತಿದೆಯಾ? 5 years ಎಗೋ, 9 years ಎಗೋ, ಈ ರೀತಿ ಮೈನಸ್ ಬರುತ್ತೆ. ಅದೇ ನಾವ್ ಅಥವಾ ಫೀಚರ್ ಅಂದರೆ ಮುಂದಕ್ಕೆ, ಈ ರೀತಿ ನಾವು ಅಂದರೆ ಅಟ್ ಅ ಟೈಮ್ ಏಜ್ ಏನು ಅಂತ ಕೇಳಿದಾಗ ಪ್ಲಸ್ ಅಂತ ಬರುತ್ತೆ. ಅರ್ಥ ಆಯ್ತಾ? ನೌ ಏಜ್ ಆ್ಯಂಡ್ 5 years ಎಗೋ ಏಜ್ ಯಾವ ರೀತಿ ಅಂತ ಅರ್ಥ ಆಯ್ತಾ? ಅದಕ್ಕೆ ಪ್ಲಸ್ಸು ಮೈನಸ್ ಯಾವ ರೀತಿ ತೊಗೋಬೇಕು ಅನ್ನೋದು ನೀವು ಕರೆಕ್ಟಾಗಿ ಇವೆರಡನ್ನ ನೋಡ್ಕೋಬೇಕಾಗುತ್ತೆ. ಲೆಟ್ಸ್ ಸಾಲ್ವ್ ದ ಕ್ವೆಶನ್ನ. ಓಕೆ, ಲೆಟ್ಸ್ ಸಿ. Observe carefully. I will take one question here. You can observe here carefully. Yes, 27 question. Yes, you can observe. An express, ಒಂದು ನಿಮಿಷ ಇದು ಕಾಣಿಸ್ತಿಲ್ಲ, ಅದಕ್ಕೆ ನಾನು ಆಮೇಲೆ ಬರಿತೀನಿ. ಓಕೆ, an express train takes 1 hour less than the passenger train. Okay, an express train take a 1 hour less than the train to travel a distance of 132 kilometer. ಓಕೆ, ಅರ್ಥ ಆಗ್ತಿದೆಯಾ? 1 hour ಲೆಸ್ ಟೈಮ್ನ ತೊಗೊಂಡಿದೆಯಂತೆ ಪ್ಯಾಸೆಂಜರ್ ಟ್ರೈನ್ಗಿಂತ ಟು ಟ್ರಾವೆಲ್ ದ 132 kilometer ಡಿಸ್ಟೆನ್ಸ್. ಓಕೆ, ದ ಆ್ಯಾವ್ರೇಜ್ ಸ್ಪೀಡ್ ಆಫ್ ದ ಎಕ್ಸ್ಪ್ರೆಸ್ ಟ್ರೈನ್ ಈಸ್ 11 kilometers ಮೋರ್ ದೆನ್ ದಟ್ ಆಫ್ ಪ್ಯಾಸೆಂಜರ್. ಅರ್ಥ ಆಗ್ತಿದೆಯಾ? ಅರ್ಥ ಮಾಡ್ಕೊಳ್ಳಿ. ದೆನ್ ದ ಸ್ಪೀಡ್ ಆಫ್ ದ ಪ್ಯಾಸೆಂಜರ್ ಟ್ರೈನ್ ಯಾವುದಕ್ಕೆ ಕಂಪೇರ್ ಮಾಡ್ತಿದ್ದಾರೆ? ಎಕ್ಸ್ಪ್ರೆಸ್ ಟ್ರೈನ್ ಟೇಕ್ಸ್ 1 hour ಲೆಸ್ ದೆನ್ ದ ಪ್ಯಾಸೆಂಜರ್ ಟ್ರೈನ್. ಸೊ ನಾನೇನು ಮಾಡ್ತೀನಿ? ಕಂಪೇರಿಷನ್ ಮಾಡ್ತಿದ್ದಾರೆ. ಪ್ಯಾಸೆಂಜರ್ ಟ್ರೈನ್ಗೆ ಇಲ್ಲಿ ಏನು ಮಾಡ್ತಿದ್ದಾರೆ? ಕಂಪೇರ್ ಮಾಡ್ತಿದ್ದಾರೆ. ಸೊ ನಾನೇನಂತ ತೊಗೋತೀನಿ? ಲೆಟ್ ದ ಸ್ಪೀಡ್ ಆಫ್, ನಾನಿಲ್ಲಿ ಬರ್ಕೋತಿಲ್ಲ, ಜಸ್ಟ್ ನಾನು ಹೇಳ್ತಾ ಹೋಗ್ತೀನಿ, ನೀವೇ ಅರ್ಥ ಮಾಡ್ಕೊಳ್ಳಿ. ಲೆಟ್ ದ ಸ್ಪೀಡ್ ಆಫ್ ದ ಪ್ಯಾಸೆಂಜರ್ ಟ್ರೈನ್ ಈಸ್ ಎಕ್ಸ್ km/h ಅಂತ ಬರ್ಕೋತೀನಿ. ಓಕೆ, ಅರ್ಥ ಆಗ್ತಿದೆಯಾ? ಎಸ್, ಈಗ ಅರ್ಥ ಮಾಡ್ಕೊಳ್ಳಿ. ಎಕ್ಸ್ ಅಂತ ಕನ್ಸಿಡರ್ ಮಾಡಿದ್ದೀನಿ. ದೆನ್ ಆನ್ ಎಕ್ಸ್ಪ್ರೆಸ್ ಟ್ರೈನ್ 1 hour ಲೆಸ್ ದೆನ್ ದ ಪ್ಯಾಸೆಂಜರ್ ಟ್ರೈನ್. ಡಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾನೆ? ಡಿಸ್ಟೆನ್ಸ್ ಬಂದುಬಿಟ್ಟು ನಮಗೆ ಎಷ್ಟು ಕೊಟ್ಟಿದ್ದಾರೆ? 132 kilometer/h. ಎಷ್ಟು ಕಿಲೋಮೀಟರ್? ಅಷ್ಟನ್ನು ಅವರ್ ಇಲ್ವಾ? ಓಕೆ, ಲೆಟ್ಸ್ ಅಬ್ಸರ್ವ್. ಡಿಸ್ಟೆನ್ಸ್ ಕೂಡ ಕೊಟ್ಟಿದ್ದಾರೆ. ಅರ್ಥ ಆಗ್ತಿದೆಯಾ? ಡಿಸ್ಟೆನ್ಸ್ ಅದು. ಓಕೆ, ನೆಕ್ಸ್ಟ್ ದ ಆ್ಯಾವ್ರೇಜ್ ಸ್ಪೀಡ್ ಆಫ್ ದ ಎಕ್ಸ್ಪ್ರೆಸ್ ಈಸ್ 1 hour ಲೆಸ್ ಅಂತ ಹೇಳ್ತಿದ್ದಾರೆ. ಏನಂತ ಬರ್ಕೋತೀರಾ? ಡಿಸ್ಟೆನ್ಸ್ ಬೈ ಟೈಮ್ ಅಲ್ವಾ ಸ್ಪೀಡ್ ಅಂದರೆ? ಎಸ್, 132 ಡಿವೈಡೆಡ್ ಬೈ ಎಕ್ಸ್ ಅಂತ ಕನ್ಸಿಡರ್ ಮಾಡ್ಕೋತೀರಾ, ಹೌದಲ್ವಾ? ಎಸ್. ನೆಕ್ಸ್ಟ್ ಇದನ್ನು T1 ಅಂತ ಕನ್ಸಿಡರ್ ಮಾಡಿ. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಈಕ್ವೇಷನಲ್ಲಿ ಏನು ಮಾಡ್ತೀರಾ? ಆ್ಯಂಡ್ ದೆನ್ ಅಲ್ಲಿ ನೋಡಿ -1 ಅಲ್ವಾ ಅವ್ರು ಕೊಟ್ಟಿರೋದು. ಅಬ್ಸರ್ವ್ ಮಾಡಿ, -1.
ಇದನ್ನು ನಾನು ಏನಂತ ಹೇಳಿದೆ, ಇದನ್ನು T1 ಅಂತ ಕನ್ಸಿಡರ್ ಮಾಡ್ಕೋಬೇಕು. ನೆಕ್ಸ್ಟ್ T2 ಏನು ಕೊಟ್ಟಿದ್ದಾರೆ, ಕ್ವಶನ್ ಅಬ್ಸರ್ವ್ ಮಾಡಿ. ದ ಆ್ಯಾವ್ರೇಜ್ ಸ್ಪೀಡ್ ಆಫ್ ದ ಎಕ್ಸ್ಪ್ರೆಸ್ ಟ್ರೈನ್ ಈಸ್ 11 ಮೋರ್ ದೆನ್ ದಟ್ ಪ್ಯಾಸೆಂಜರ್ ಟ್ರೈನ್. ಹೌದಲ್ವಾ? T2 ಎಷ್ಟು ಕೇಳಿದ್ದಾರೆ, ದಟ್ ಈಸ್ 132 ಡಿವೈಡೆಡ್ ಬೈ ಅಂದರೆ ಎಷ್ಟಂದ ಕೊಟ್ಟಿದ್ದಾರೆ, x+11. ಓಕೆ, ಅರ್ಥ ಆಗ್ತಿದೆಯಾ? ಈ ರೀತಿ ಕೊಟ್ಟಿದ್ದಾರೆ. ಇವಾಗ ನೀವು ನೋಡಿ ಯಾವ ರೀತಿ ಇದನ್ನು ಮಾಡಬೇಕು ನೋಡಿ. ಇದು ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಟೈಮ್ ಜಾಸ್ತಿ ಇದೆ. ಹೌದಲ್ವಾ? ಏನು ಮಾಡ್ತೀರಾ, T1 ಮೈನಸ್ T2 ಮಾಡ್ಕೋಬೇಕು. ಅರ್ಥ ಆಗ್ತಿದೆಯಾ? ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ, ನೀವು ಪ್ರಾಕ್ಟಿಕಲ್ ಆಗಿ ನೋಡ್ಕೋಬೇಕು ಅಂದರೆ ಇಲ್ಲಿ ಟೈಮ್ ಜಾಸ್ತಿ ಇದೆ. ಸೊ ದಟ್ ನಾನೇನು ಮಾಡ್ತಾಯಿದ್ದೀನಿ, ಮೈನಸ್ ಮಾಡ್ತಾಯಿದ್ದೀನಿ. ಅರ್ಥ ಆಗ್ತಿದೆಯಾ? ಟೈಮ್ ಜಾಸ್ತಿ ಇದೆ. ಸೊ ಓಕೆ, ಈ ಕಡೆ ಒಂದೊಂದು ಸಮ್ಟೈಮ್ಸ್ T2 ಮೈನಸ್ T1 ಕೂಡ ಆಗುತ್ತೆ. ಯಾವಾಗ T1ನಲ್ಲಿ ಟೈಮು ಜಾಸ್ತಿ ಇರುತ್ತೋ ಆವಾಗ ನೀವು T2 ಮೈನಸ್ T1 ಮಾಡಬೇಕಾಗುತ್ತೆ. ಅರ್ಥ ಆಗ್ತಿದೆಯಾ? ಆ ರೀತಿ ಸ್ವಲ್ಪ ನೀವು ನೆನ್ಪಿಟ್ಕೋಬೇಕು. ಅಬ್ಸರ್ವ್ ಮಾಡಿ, ಇವಾಗ 132 ಡಿವೈಡೆಡ್ ಬೈ x ಆ್ಯಂಡ್ ಮೈನಸ್ 132 ಡಿವೈಡೆಡ್ ಬೈ x+11 ಈಸ್ ಈಕ್ವಲ್ ಟು ಎಷ್ಟು, 1 ಅವರ್ ಅಲ್ವಾ? ಟೇಕ್ಸ್ 1 ಅವರ್. ಅದಕ್ಕೆ ವರ್ಬಲ್ ಕ್ವಶನ್ಸ್ಗಳನ್ನ ಅರ್ಥ ಮಾಡ್ಕೋಬೇಕು. ಅರ್ಥ ಆಗ್ತಿದೆಯಾ? ನೀವು ಡೈರೆಕ್ಟಾಗಿ ಅಲ್ಲೇ 1 ಹಾಕ್ಕೊಂಡು ಯಾವುದ್ಯಾವುದೋ ಥರ ಮೆಥಡಲ್ಲಿ ಮಾಡೋಕ್ಕೋಗಿ ಆನ್ಸರ್ ರಾಂಗ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನೀವೇನು ಮಾಡಬೇಕು, ಈ ರೀತಿ ಮಾಡ್ಕೊತಾ ಹೋಗಬೇಕಾಗುತ್ತೆ. ಅರ್ಥ ಆಗ್ತಿದೆಯಾ? ಎಸ್, ನಾನು ಇದನ್ನು ಮೇಲ್ಗಡೆ ಇರೋದನ್ನ ರಬ್ ಮಾಡ್ಕೋತೀನಿ, ಯಾಕಂದ್ರೆ ನನಗೆ ಸ್ಪೇಸ್ ಇಲ್ಲ. ಸೊ ನಾನು ಇಲ್ಲಿರೋದನ್ನೆಲ್ಲ ರಬ್ ಮಾಡ್ಕೋತಾ ಇದ್ದೀನಿ. ಸಾರಿ, ಒಂದು ನಿಮಿಷ. ನನಗೆ ಸ್ಪೇಸ್ ಇಲ್ಲ, ಸೊ ನಾನು ಇಲ್ಲಿ ರಬ್ ಮಾಡ್ಕೋತೀನಿ. ಒನ್ 132 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 132 ಡಿವೈಡೆಡ್ ಬೈ x+11 ಈಸ್ ಈಕ್ವಲ್ ಟು 1 ಅಲ್ವಾ ಇರೋದು? ಎಸ್, ಕ್ರಾಸ್ ಮಲ್ಟಿಪ್ಲೈ ಮಾಡಿ ಎಷ್ಟಾಗುತ್ತೆ, 132x ಪ್ಲಸ್ 1452. ಹೌದಾ? ಇಷ್ಟು ಬರುತ್ತೆ. ಎಸ್, ನೆಕ್ಸ್ಟ್ ಈ ಕಡೆ ನೆಕ್ಸ್ಟ್ ಮೈನಸ್ 132x ದೆನ್ x ಸ್ಕ್ವಯರ್ ಈ ಕಡೆ. ಓಕೆ, x ಸ್ಕ್ವಯರ್ ಪ್ಲಸ್ 11x. ಓಕೆ, ಲೈಕ್ ದಿಸ್ ಒನ್ ಕ್ಯಾನ್ಸಲ್. ಓಕೆ, ಕ್ಯಾನ್ಸಲ್ ಆಯಿತಾ? ನೆಕ್ಸ್ಟ್ ಏನು ಉಳ್ಕೊಳ್ಳುತ್ತೆ, 1452 ಈಸ್ ಈಕ್ವಲ್ ಟು, ಇಲ್ಲಿ 1 ಇದೆ, ಈ ಕಡೆ ಕಳಿಸ್ಕೊಂಡ್ರೆ 1 ಮಲ್ಟಿಪ್ಲೈ ಆಗುತ್ತೆ. ಎಸ್, 11x. ಓಕೆ, ವಾಟ್ ಕ್ಯಾನ್ ವಿ ಡೂ ನೌ ಹಿಯರ್? You have to see carefully. X square plus 11x minus 1452 is equal to 0. Yes, this is the one of the quadratic equation ನಮಗೆ ಸಿಕ್ಕಿದೆ. ಹೌದಾ? ಇವಾಗ ಏನು ಮಾಡ್ತೀರಾ, ನಿಮಗೆ ಫ್ಯಾಕ್ಟರೈಸೇಷನ್ ಮೆಥಡ್ ಗೊತ್ತು. ಆ ಫ್ಯಾಕ್ಟರೈಸೇಷನ್ ಮೆಥಡಲ್ಲಿ ಮಾಡಿ. ಎಕ್ಸ್ ಸ್ಕ್ವಯರ್ ಯಾವ ರೀತಿ ಮಾಡೋದು ಅಂತ, ಎಕ್ಸ್ ಸ್ಕ್ವಯರ್ ಮೈನಸ್ 33x ಪ್ಲಸ್ 44x ಒಂದು ನಿಮಿಷ. 44x ನೋಡಿ, 33 ಇಂಟು 44 ಮಾಡಿದ್ರೆ ನಮ್ಗೆ ಅದೇ ಸಿಗುತ್ತೆ. 1452 ಈಕ್ವಲ್ಸ್ ಟು 0. ನಾನು ಹಾಗೆ ಮಾಡ್ಕೊಂಡು ಹೋಗಿದ್ದೀನಿ ಡೈರೆಕ್ಟಾಗಿ. ನಿಮಗೆ ಫ್ಯಾಕ್ಟರೈಸೇಷನ್ ಮೆಥಡ್ ಗೊತ್ತಿರುತ್ತೆ, ಸೊ ನಾನು ಅದನ್ನು ಹೇಳ್ಕೊಡ್ಲಿಲ್ಲ. ಓಕೆ, ಎಕ್ಸ್ ಕಾಮನ್ ತೊಗೊಂಡ್ರೆ ಎಕ್ಸ್ ಮೈನಸ್
ನೆಕ್ಸ್ಟ್ ಎಕ್ಸ್ ಮೈನಸ್ 3 ಎಕ್ಸ್ ಇಸ್ ಈಕ್ವಲ್ ಟು 3. ಸಿಗ್ತಾ? ಇದು ಮೈನಸ್ನ ನೀವು ಇಗ್ನೋರ್ ಮಾಡಿಬಿಡ್ಬೋದು, ನಿಮಗಿದು 3 ಆಗುತ್ತೆ. ಓಕೆ, ಎಕ್ಸಾಮ್ ಆಗುತ್ತೆ, ಏನು ಮಾಡಲ್ಲ, ಸುಮ್ಮನೆ ಹೋಗ್ಬೇಕು, ಮಧ್ಯಾಹ್ನ ಹೋಗ್ಬೇಕು, ಒಂದು ಮುಕ್ಕಳಿಗೆ ಎಸ್ ಹೋಗಲ್ಲ ಅಂತ ನಾವು ನೋಡಿ ಕಳ್ಸಂತ. ಹೋಗಲ್ಲ ಅಂತ ಒಂದು ಮುಕ್ಕಳಿಗೆ ಆರಾಮ ಹೋಗ್ತಾರೆ, ಪಾಠ ಮಾಡಲ್ಲ, ಏನಿಲ್ಲ. ಎಸ್, ಇಷ್ಟು 33 ಬಂತು. ಹೌದಾ ಆನ್ಸರು? ಎಸ್, ಯು ಕ್ಯಾನ್ ಅಬ್ಸರ್ವ್ ದ ಆನ್ಸರ್ ಕೇರ್ಫುಲಿ. ಇಲ್ಲಿ ನಾನು ಸ್ಟೆಪ್ ವೈಸ್ ಮಾಡ್ಕೊಂಡು ಹೋಗಿದ್ದೀನಿ, ಇಷ್ಟೊಂದು ಈಸಿಯಾಗಿ ಮಾಡಿಲ್ಲ, ಹೌದಲ್ವಾ? ಎಸ್, ಓಕೆ, ನಾವು ಯು ಅಂಡರ್ಸ್ಟ್ಯಾಂಡ್ ಹೌ ಟು ಡೂ ದಿಸ್. ಆ್ಯಂಡ್ ಡಿಸ್ಟೆನ್ಸ್ದು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ಯಾವ ರೀತಿ ಮಾಡೋದು ಅಂತ. ಎಸ್, ಈ ಪ್ರಶ್ನೆಯನ್ನು ನಿಮ್ಮ ಪ್ರಿಪ್ರೇಟ್ರಿಲೂ ಕೂಡ ಕೇಳಿದರು. ಸೊ ನಾನು ಪ್ರಾಕ್ಟೀಸ್ ಮಾಡಿ ಆಲ್ಮೋಸ್ಟ್ ನಿಮ್ಮ ಫೈನಲ್ಗೆ ಇದರಲ್ಲಿರೋದೇ ರಿಪೀಟ್ ಆಗೋವಂಥ ಚಾನ್ಸಸ್ ಜಾಸ್ತಿ ಇದೆ. ಸೊ ನೀವು ಈ ಮಾಡೆಲ್ ಕ್ವಶನ್ ಪೇಪರ್ನ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅರ್ಥ ಆಗ್ತಿದೆಯಾ? ಇದು ಇಂಪಾರ್ಟೆಂಟು, ಈ ಪ್ರಶ್ನೆ ಇಂಪಾರ್ಟೆಂಟು, ತುಂಬ ಇಂಪಾರ್ಟೆಂಟ್. ತುಂಬ ಸತಿ ಕೇಳಿದ್ದಾರೆ. ನಿಮ್ಮ ಫೈನಲಿಗೆ ಈ ಪ್ರಶ್ನೆ ರಿಪೀಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್, ಇಷ್ಟು ಪ್ರಶ್ನೆಗಳನ್ನ ಜಾಸ್ತಿ ಸತಿ ಕೇಳಿರುವಂಥದ್ದಾಗಿರುವಂಥದ್ದು. ಇದು ಫಿಕ್ಸ್ಡ್ ಕ್ವಶನ್ನು, ನೀವೇ ಒಂದು ನಿಮಿಷ, ಇದು ಫಿಕ್ಸ್ಡ್ ಕ್ವಶನ್ನು, ಇದನ್ನು ನೀವೇ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ರೀತಿ ಪ್ರಶ್ನೆಗಳನ್ನ ನೀವೇ ಮಾಡಿ, ಈಸಿಯಾಗಿರುತ್ತೆ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಟ್ರಯಾಂಗಲ್ಸ್ ಲೆಸನ್ ಮೇಲೂ ಕೂಡ ಅಪ್ಲೋಡ್ ಮಾಡ್ತೀನಿ. ಎಸ್, ಅದ್ರ ಮೇಲೆ ಒಂದು 3 ಮಾರ್ಕರ್ ಕ್ವೆಶ್ಚನ್ನು, ಮತ್ತು ನೀವು ಪ್ರೊಬ್ಯಾಬಿಲಿಟಿ ಮೇಲೂ ಕೂಡ ಕೇಳ್ತಾರೆ. ದೆನ್ ಇನ್ನೊಂದು ಯಾವುದರಲ್ಲಿ ನಿಮಗೆ ಕೇಳೋದು, ಇದರಲ್ಲಿ ಕೇಳ್ತಾರೆ, ಯಾವುದು ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ಸಲ್ಲಿ ಕೇಳೋವಂಥ ಚಾನ್ಸಸ್ ಇರುತ್ತೆ. ಅರ್ಥ ಆಗ್ತಿದೆಯಾ? ಎಸ್, ಅದ್ರ ಮೇಲೂ ಕೂಡ ಪ್ರಾಬ್ಲಮ್ಗಳನ್ನ ಮಾಡಿಸ್ತೀನಿ. ಎಸ್, ಓಕೆ, ಈ ಒಂದು ವಿಡಿಯೋದಲ್ಲಿ ನಾನು ಒಂದೇ ಕ್ವೆಶ್ಚನ್ನ ಸಾಲ್ವ್ ಮಾಡೋಕ್ಕಾಗಿದ್ದು. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.